ಸಾಹೇಬ್ರು ಬರ್ತಾರೆ. ಸರ್. ಏನ್ರಿ ಅನಂತ್, ಇವ್ರನ್ನ ಯಾಕೆ ಕರ್ಕೊಂಬಂದ್ರಿ ಇಲ್ಲಿ? ಸರ್, ಪರ್ಸ್ ಕತ್ ಕಳ್ಳರು ಇಲ್ಲೇ ಪಕ್ಕದ್ರೊಳಗೆ ಕದ್ದಿದ್ದಂತೆ, ಯಾರೋ ಹೆಂಗಸತ್ರ ಕಿತ್ಕೊಂಡ್ರಂತೆ, ಅದಕ್ಕೆ ಅವ್ರು ಕರ್ಕೊಂಬಂದೆ. ಮೋಸ್ಟ್ಲಿ ಗೆಸ್ಟ್ ಹೌಸಲ್ಲಿ ಯಾವುದೋ ಗೆಸ್ಟ್ ಇರ್ಬೇಕು. ಮೇ ಬಿ. ನಾಳೆ ಎನ್ಕ್ವೈರಿ ಮಾಡ್ತೀನಿ, ಕರ್ಕೊಂಡೋಗಿ. ಒಳಗಡೆ ಹೋಗಿ ನಿಮ್ಮ ರೂಮ್ ಚೆಕ್ ಮಾಡಿದೆ, ಏನೂ ಇಲ್ವಲ್ಲ? ಇಲ್ಲ ಇಲ್ಲ ಸರ್, ನಾವು ನೋಡಿದೀವಿ, ಅಲ್ಲೇನೂ ಇದೆ ಸರ್. ಅಲ್ಲಿ ಯಾರೂ ಇಲ್ಲ, ಸುಮ್ಮನೆ ಹೆದರ್ಕೋತಾ ಇದ್ದೀರಾ. ಹೋಗಿ ಮಲ್ಕೊಳ್ಳಿ, ಹೋಗಿ. ಇಲ್ಲ ಸರ್, ಆಗಲ್ಲ ಸರ್, ನಾವು ಹೊರಟೋಗ್ತೀವಿ. ಹೌದು ಸರ್. ಸರಿ, ನೀವು ಇಷ್ಟೊತ್ತಲ್ಲಿ ಹೋಗೋದು ಸರಿ ಇರಲ್ಲ. ಫಸ್ಟು ಸ್ಟೇಷನ್ಗೆ ಬನ್ನಿ. ಆರ್ ಯು ಆಲ್ ರೈಟ್? ಎಸ್ ಸರ್. ತುಂಬ ಹೆದರ್ಕೊಂಡಿದ್ದೀರಾ? ಹೇಳಿ, ಏನಾಯ್ತು? ಹೇಳ್ತೀನಿ ಸರ್. ನನ್ನ ಹೆಸರು ಚರಣ್ ಅಂತ. ಇವಳು ನನ್ನ ವೈಫ್ ಅರ್ಚನಾ. ನಮ್ಮ ಮದುವೆ ಆಗಿ ತುಂಬ ದಿನ ಆದರೂ ಹನಿಮೂನ್ಗೆ ಹೋಗಿರಲಿಲ್ಲ. ಅದಕ್ಕೆ ಒಂದು 2 ದಿನ ಟ್ರಿಪ್ಗೆ ಹೋಗೋಣ ಅಂತ ಈ ಕಡೆ ಬಂದ್ವಿ ಸರ್. ಸರ್, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನಾನೀ ದೆವ್ವ ಯಾವುದನ್ನು ನಂಬಲ್ಲ. ಆದರೆ ಅಲ್ಲಿ ನಡೆದದನ್ನು ನೋಡಿ ಸರಿ, ಹೇಳಿ. ಅರ್ಚನಾ ರಾತ್ರಿ ಸ್ವಲ್ಪ ಬೇಗನೆ ಮಲ್ಕೊಂಡ್ಳು. ನನಗೆ ಆಫೀಸ್ ಕೆಲಸ ಇತ್ತು, ಅದನ್ನು ಮುಗಿಸಿ ಸುಮಾರು 11:30 ಮಲ್ಕೊಂಡೆ. ಚರಣ್, 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 ಎದ್ದೇಳು ಚರಣ್. ಏನು ಅರ್ಚನಾ? ಏನೋ ಸೌಂಡ್ ಕೇಳಿಸ್ತಾ ಇದೆ. ಸೌಂಡಾ? ಏನು ಸೌಂಡು? ಯಾರೋ ಅಳೋ ಥರ. ಅಳೋ ಥರನಾ? ನನಗೇನು ಕೇಳಿಸ್ತಿರಲ್ಲ. ಇಷ್ಟೊತ್ತರೆಗೂ ಕೇಳಿಸ್ತಿತ್ತು ಚರಣ್. ಸರಿ, ನೋಡ್ತೀನಿ ಇರು. ಅರ್ಚನಾ, ಕ್ಯಾಂಡಲ್ ಯಾಕೆ ಹಚ್ಚಿದೀಯ? ಪವರ್ ಇಲ್ವಾ? ನೀನು ಹಚ್ಚಿಲ್ವಾ? ರಾತ್ರಿ ಮಲಗಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡು ಕ್ಯಾಂಡಲ್ ಯಾಕೆ ಹಚ್ಚಲಿ? ನನ್ಗಾಗೋ ತುಂಬ ಭಯ ಆಗ್ತಾ ಇದೆ ಚರಣ್. ಇಟ್ಸ್ ಓಕೆ, ನಾನು ನೋಡ್ತೀನಿ ಇರು. ಚರಣ್, ಇದೇ ಸೌಂಡು ಕೇಳಿಸ್ತಿದ್ಯಾ? ನಾನು ಹೇಳಿದ್ದೆ ಸೌಂಡು. ನನಗೆ ತುಂಬ ಭಯ ಆಗ್ತಾ ಇದೆ ಚರಣ್. ನನಗೂ ಕೇಳಿಸ್ತಿದೆ. ಯಾರಿರ್ಬೋದು? ಬಾ ನೋಡೋಣ. ಯಾರಾದರೂ ಇದ್ದೀರಾ? ಮ್ಯಾನೇಜರ್, ಯಾರೂ ಇಲ್ವಾ? ಹೊರಗೆ ಯಾರಾದರೂ ಇದ್ದಾರಾ ನೋಡು. ಹುಷಾರು ಚರಣ್. ಹೊರಗಡೆ ಯಾರು ಇಲ್ಲ. ಕ್ಯಾಂಡಲ್ ಯಾಕೆ ಆಫ್ ಮಾಡಿದೆ ಅರ್ಚನಾ? ಇಲ್ಲ, ನಾನು ಆಫ್ ಮಾಡಲಿಲ್ಲ. ಇರು ನಾನು ಹಚ್ತೀನಿ.
ಶರಣ್ ಹೊರಗೆ ಹೋಗೋಣ ಬಾ ಇರು ಬಾ ನಾನಿದ್ದೀನಿ ಭಯ ಪಡ್ಬೇಡ. ಕ್ಯಾಂಡ್ಲಲ್ಲಿ ಚರಣ್ ದೆವ್ವನೂ ಇಲ್ಲ ಭೂತಾನೂ ಇಲ್ಲ, ನಿಮ್ಮನ್ನು ಹೆದರ್ಸಕ್ಕೆ ಯಾರೋ ಮಾಡ್ತಾ ಇರೋದಷ್ಟೇ. ಹಾಗಲ್ಲ ಸರ್, ಆ ಕ್ಯಾಂಡಲ್ ಆಫ್ ಆಗಿದ್ದು, ಡೋರ್ ಲಾಕ್ ಆಗಿದ್ದು, ಇದ್ದಕ್ಕಿದ್ದಂತೆ ಆ ಕ್ಯಾಂಡಲ್ ಮಾಯ ಆಗಿದ್ದು, ಅಲ್ದೆ ಆ ಹುಡುಗಿ ವಾಯ್ಸು, ಇದೆಲ್ಲ ಹೇಗ್ ಸರ್? ನೋಡೋಣ ಬಿಡಿ, ನಾಳೆ ಬೆಳಿಗ್ಗೆ ಆ ಮ್ಯಾನೇಜರ್ನ ಕರೆಸಿ ಮಾತಾಡ್ತೀನಿ. ಓಕೆ ಸರ್. ಟೆನ್ಷನ್ ತಗೋಬೇಡಿ. ಸಿ ಯು ಲೇಟರ್. ಯು ಆರ್ ಸೇಫ್ ಇನ್ ಮೈ ಸ್ಟೇಷನ್. ಹಾಯ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಾವು ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ ಸರ್. ಯಾಕೆ ಏನೋ ಟ್ರಿಪ್ ಹೋಗ್ತೀನಿ ಅಂದ್ರಿ? ಟ್ರಿಪ್ನ ನಾವು ಇನ್ನೊಂದ್ಸಲ ಪ್ಲಾನ್ ಮಾಡ್ಕೋತೀವಿ ಸರ್. ನನ್ನ ವೈಫು ಬೆಂಗಳೂರಿಗೆ ಹೋಗೋಣ ಹೌದು ಅಂತಿದ್ದಾಳೆ. ಸರ್, ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ಗೆ ನಮಗ್ ಟ್ರಿಪ್ ಹೋಗೋ ಮೂಡೇ ಇಲ್ಲ. ನಾವೇನೊಂದ್ಸರಿ ಪ್ಲಾನ್ ಮಾಡ್ಕೊಳ್ತೀವಿ. ನಿಮ್ಮಿಷ್ಟ. ಸರ್, ಗೆಸ್ಟ್ ಹೌಸಲ್ಲಿ ನಮ್ಮ ಲಗೇಜು, ಮೊಬೈಲು, ಪರ್ಸು ಎಲ್ಲ ಅಲ್ಲೇ ಇದೆ. ಮತ್ತೆ ಆ ಪರ್ಸಲ್ಲಿ ಸ್ವಲ್ಪ ಕ್ಯಾಶ್ ಕೂಡ ಇದೆ ಸರ್. ಏನ್ ಹೇಳ್ತಿದ್ದೀರಾ? ಹೌದು ಸರ್, ನೆನೆ ಗಾಬರಿನಲ್ಲಿ ಹೇಳೋದು ಮರ್ತೋದೆ ಸರ್. ನೀವು ಹೇಳೋದು ಕರೆಕ್ಟು. ಯಾರೋ ನಿಮ್ಮನ್ನು ಹೆದರ್ಸಿ ಬೆದರ್ಸಿ ನಿಮ್ಮ ಹತ್ರ ರಾಬರಿ ಮಾಡೋದಕ್ಕೆ ಈ ಕೆಲಸ ಮಾಡಿದಾರೆ ಅನ್ಸುತ್ತೆ. ಸರ್, ಇಲ್ಲಿಬ್ರಿದಾರಲ್ಲ, ಅವ್ರೇನಾದ್ರು ಹೆದರ್ಸಿರ್ಬೋದಾ? ಇವ್ರು ಹೇಗ್ರಿ ಮಾಡೋಕ್ಕಾಗುತ್ತೆ? ರಾತ್ರಿಯಿಂದ ಇಲ್ಲೇ ಇಲ್ವಾ? ಓಕೆ. ಎಲ್ಲೋ ಇವ್ರು ಅಣ್ಣ ತಮ್ಮಂದ್ರು ಮಾಡಿರ್ಬೇಕು. ಎನಿವೇಸ್, ಗೆಸ್ಟ್ ಹೌಸ್ ಹೋಗಿ ಚೆಕ್ ಮಾಡೋಣ ಬನ್ನಿ. ಸರಿ ಸರ್. ಲೆಟ್ಸ್ ಗೋ. ಸರ್. ನಮಸ್ಕಾರ ರೀ. ಮ್ಯಾನೇಜರ್ ಇದಾರಮ್ಮ? ಇಲ್ರಿ, ಇನ್ನೇನ್ ಬರ್ಬೇಕ್ರಿ. ಫೋನ್ ಮಾಡ್ರಿ, ಬೇಗ ಬರ ಕೇಳಿ. ನಂಬರ್ ಹೇಳಮ್ಮ ಅವ್ರದ್ದು. 5 ಕ್ಯಾಂಡಲ್ ಸರ್, ಹ್ಮ್ ಈ ಕ್ಯಾಂಡಲ್ ರಾತ್ರಿ ಇಲ್ಲಿರ್ಲಿಲ್ಲ. ನೋಡೋಣ ಬನ್ನಿ. ಮೊಬೈಲು ಪರ್ಸ್ ಎಲ್ಲ ಇಲ್ಲೇ ಇದೆ ಸರ್. ಹಾ, ನಮಸ್ಕಾರ ಸರ್. ನನ್ನ ಹೆಸರು ಗೋಪಾಲಯ್ಯ, ನಾನು ಇಲ್ಲಿ ಮ್ಯಾನೇಜರ್ ಸರ್. ರಾತ್ರಿ ಹೊತ್ತು ಎಲ್ಲಿಗ್ರಿ ಹೋಗ್ತೀರಾ ನೀವು? ಯಾಕೆ ಸರ್? ಇವರೇನೋ ನೋಡಿ ಹೆದರ್ಕೊಂಡಿದ್ದಾರೆ. ಹೆದರ್ಕೆನಾ? ಇಲ್ಲಿ ಹೆದರ್ಕೊಳ್ಳೋಂಥದ್ದು ಏನಿದೆ ಸರ್? ಎಷ್ಟೋ ಜನಕ್ಕೆ ಎಷ್ಟು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾರು ಆ ಥರ ಕಂಪ್ಲೇಂಟ್ ಮಾಡಿಲ್ಲ ಸರ್. ನೋಡಿ, ಏನು ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡಬೇಡಿ. ಸುಮ್ಮನೆ ಹೆದರ್ಕೊಳ್ಳಕ್ಕೆ ನಾವೇನ್ ಮಕ್ಳಾ? ಮೇಡಮ್, ಇಟ್ಸ್ ಓಕೆ, ಪ್ಲೀಸ್, ನಾನು ಮಾತಾಡ್ತೀನಿ. ಬನ್ರಿ ನೀವು. ಏನ್ ನೀನು? ಟೆನ್ಷನ್ ತಗೋಬೇಡಿ, ಆಗಿದ್ನೆಲ್ಲ ಮರ್ತು ಬಿಡಿ, ಆರಾಮಾಗಿ ಹೋಗಿ. ಓಕೆ ಸರ್. Okay. ಸರ್, ಇದು ನನ್ನ ವಿಸಿಟಿಂಗ್ ಕಾರ್ಡು ಸರ್. ಬೆಂಗಳೂರಿಗೆ ಬಂದರೆ ದಯವಿಟ್ಟು ಮನೆ ಕಡೆ ಬನ್ನಿ ಸರ್. ಶ್ಯೂರ್. ಯಾಕ್ರಿ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ನಿಮ್ಮ ವೈಫ್ ನೋಡಿ ಎಷ್ಟು ಧೈರ್ಯವಾಗಿದ್ದಾರೆ. ಅದು ಏನೋ ಗೊತ್ತಿಲ್ಲ ಸರ್, ತುಂಬ ಭಯ ಆಗ್ತಿದೆ. ನೀವು ಭಯ ಪಟ್ಕೊಳ್ಳೋದು ನೋಡ್ತಾ ಇದ್ರೆ ಯಾಕೋ ಡ್ರೈವ್ ಮಾಡೋದು ಕಷ್ಟ ಅನ್ಸುತ್ತೆ. ಹೇಗಿದ್ರು ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಕಮ್ ಐ ಡ್ರಾಪ್ ಯು. ಇಲ್ಲ ಪರವಾಗಿಲ್ಲ ಸರ್, ಐ ಆಮ್ ಫೈನ್, ಥ್ಯಾಂಕ್ ಯು. ಆರ್ ಯು ಶೂರ್? ಎಸ್ ಸರ್. ಓಕೆ. ಅರ್ಚನಾ ಅವರೇ, ನಿಮ್ಮ ನಂಬರ್ ಇವರು ಕೊಡಿ. ಹಾ ಸರ್. ನಂಬರ್ ಇಸ್ಕೊಡ್ರಿ. Yes, sir. ಬಾಯ್.